ಕಲಬುರಗಿ ಜೇವರ್ಗಿಯಲ್ಲಿ ರೈತರ ಎತ್ತಿನ ಬಂಡಿ ಸಮರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಎತ್ತಿನ ಬಂಡಿ ಸಮರ ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಬೆಚ್ಚಿ ಬಿದ್ದ ಆಡಳಿತ ಪಕ್ಷ. ಕಲಬುರಗಿಯ ಜೇವರ್ಗಿಯಲ್ಲಿ ರೈತರ ಎತ್ತಿನ ಬಂಡಿ ಸಮರ ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಆಡಳಿತ ಪಕ್ಷ ಬೆಚ್ಚಿ ಬಿದ್ದಿದೆ. ನೂರಾರು ಎತ್ತಿನ ಬಂಡಿಗಳ ರ್ಯಾಲಿಗೆ ಜೇವರ್ಗಿ ಸ್ತಬ್ಧವಾಗಿರುವಂತಹದ್ದು. ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಆಡಳಿತ ಪಕ್ಷ ಬೆಚ್ಚಿ ಬಿದ್ದಿದೆ. ನೂರಾರು ಎತ್ತಿನ ಬಂಡಿಗಳ ರ್ಯಾಲಿಗೆ ಇದೀಗ ಜೇವರ್ಗಿ ಸ್ತಬ್ಧವಾಗಿರುವಂತಹದ್ದು. ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು. ಬರ ಘೋಷಿಸಿ ಎಕರೆಗೆ 25,000 ಹಣ ನೀಡುವಂತೆ ಒತ್ತಾಯ ಕೇಳಿ ಬಂದಿರುವಂತಹದ್ದು. ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರ ಬೇಡಿಕೆಗಳ ಜೊತೆಗೆ ಇವತ್ತು ಬರಗಾಲ ಆವರಿಸಿದೆ. ಕಳೆದ ವರ್ಷ ಅತಿ ಮಳೆ ಬಂದು ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಬಾರದೆ ಇವತ್ತು ಬರಗಾಲವನ್ನು ರೈತರು ಬಿತ್ತಿದ ಬೀಜ ಗೊಬ್ಬರವನ್ನು ಇವತ್ತು ಬೆಳೆಯುವಂಥ ಪರಿಸ್ಥಿತಿ ಇಲ್ಲ. ತಕ್ಷಣವೇ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ಕಳೆದ ವರ್ಷ ಬೆಳೆ ವಿಮೆ ಪರಿಹಾರ 2ನೇ ಕಂತಿನ ಪರಿಹಾರವನ್ನು ಕೂಡಲೇ ರೈತರ ಅಕೌಂಟಿಗೆ ಜಮಾ ಮಾಡಬೇಕು. ಮತ್ತು ಈ ಭಾಗದ ಏನು KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ JBC, MBC, IBC ಕೆನಾಲ್ಗಳು ಈಗಾಗಲೇ ಆಲಮಟ್ಟಿ ಜಲಾಶಯ 81 ಕ್ಯೂಸೆಕ್ಸ್ ನೀರು ಬಂದಿದೆ. ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಬಂದು ಹಿಂದೆ ನೀರು ಇರಲಿಲ್ಲ. ಕುಡಿಯೋ ನೀರಿನ ಪರಿಸ್ಥಿತಿ ಗಂಭೀರ ಇತ್ತು. ಇವತ್ತು ಸುಮಾರು 81 ಲಕ್ಷ ಕ್ಯೂಸೆಕ್ಸ್ ನೀರು 81,000 ಕ್ಯೂಸೆಕ್ಸ್ ನೀರು ಇವತ್ತು ಆಲಮಟ್ಟಿ ಡ್ಯಾಮ್ನಲ್ಲಿ ನೀರಿದೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಜೇವರ್ಗಿ